ನನಗೊಂದು ದಿವಸ ಒಂದು ಫೋನ್ ಕಾಲ್ ಬಂತು, ಡಾಕ್ಟರ್ ರಾಮೇಗೌಡ ಅಂತ, ಆಮೇಲೆ ದೇವರಾಜ್ ಸರ್ ಅಂತ ಇಬ್ಬರು. ಅವ್ರು ಫೋನ್ ಮಾಡಿಬಿಟ್ಟು, ನೀವು ಯಾಕೆ ಅಪ್ಲೈ ಮಾಡಿಲ್ಲ, ಕೇಳ್ತಾ ಇದ್ದಾರಲ್ಲ, ನೀವು ಅಪ್ಲೈ ಮಾಡಬೇಕಲ್ಲ ಅಂತ ಹೇಳಿದ್ರು. ಇಲ್ಲ ಸರ್, ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಅಂಥ ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಅಲ್ಲ, ಐ ಆಮ್ ಸಪೋಸ್ ಟು ಬಿ ಎ ಗುಡ್ ಡಾಕ್ಟರ್ ಆ್ಯಂಡ್ ಎನ್ ಅಕಾಡೆಮಿಷಿಯನ್. ಅಡ್ಮಿನಿಸ್ಟ್ರೇಷನ್ ಏನೋ ಬೆಂಗಳೂರಿನಲ್ಲಿ ಮಾಡ್ಕೊಂಬಂದೆ. ಇಲ್ಲ ನೀವು ಅಪ್ಲೈ ಮಾಡಿ ಅಂದ್ಬಿಟ್ಟು ಇಂಟರ್ವ್ಯೂ ಮಾಡಿದ್ರು. ಅರ್ಧ ಗಂಟೆ ಇಂಟರ್ವ್ಯೂ ಅಂತ ಹೇಳಿದ್ರು. 2.5 ಗಂಟೆ ಆಯ್ತಪ್ಪ ಕಿರಣವ್ರೆ, 2.5 ಗಂಟೆ ಇಂಟರ್ವ್ಯೂ ಆಯ್ತು ಸರ್. ಏನೇನೋ ಕೇಳಿದ್ರು. ನನ್ನ ಪಾಡನ್ನ ಕಾನ್ಫಿಡೆಂಟಾಗಿ ಮಾತಾಡಿದೆ. ನನಗೆ ಗೊತ್ತಿರಲಿಲ್ಲ, ನಮ್ಮ ಸ್ವಾಮೀಜಿಗಳು ಕೇಳ್ತಾ ಇದ್ರಂತೆ. ಹಿ ವಾಸ್ ಲಿಸ್ನಿಂಗ್ ಟು ವಾಟ್ ಎವರ್ ಐ ವಾಸ್ ಇಂಟ್ರಾಕ್ಟಿಂಗ್. ನನಗೇನಾದರೂ ಸ್ವಾಮೀಜಿ ಕೇಳ್ತಿದ್ದಾರೆ ಅಂದರೆ ಸ್ವಲ್ಪ ತಡಬಡಿಸ್ತಿದ್ನೇನೋ. ಕೇಳ್ತಾ ಆನ್ಲೈನ್ ಇಂಟರ್ವ್ಯೂ ಸರ್? ಆನ್ಲೈನ್. ಅವಾಗ ತಾನೇ ಕೋವಿಡ್ ಇದು ಮುಗಿತಾ ಬಂದಿತ್ತು. ಆಗ 6:30-7 ಗಂಟೆ ಅನಿಸುತ್ತಪ್ಪ ಕಿರಣ್, ಮುಗಿದಾದ್ಮೇಲಿಂದ 9 ಗಂಟೆಗೆ ರಾಮೇಗೌಡರು ಫೋನ್ ಮಾಡಿಬಿಟ್ಟು, ಡಾಕ್ಟರ್ ಶೇಖರ್, ನಾಳೆ ಬೆಳಗ್ಗೆ ನಿಮ್ಮನ್ನು ಸ್ವಾಮೀಜಿ ನೋಡ್ಬೇಕಂತೆ, ಬನ್ನಿ ಅಂದರು. ಸರಿ, ನೆಕ್ಸ್ಟ್ ಡೇ 9-9:30 ಬಂದಾಗ ಸ್ವಾಮೀಜಿ ಕೂಡಿಸ್ಬಿಟ್ಟು, ಯಾವ್ದು ಬಂದು ಸೇರ್ಕೋತೀರಾ ಅಂತ ಹೇಳಿ. ಎಲ್ಲಿಗೆ ಸ್ವಾಮೀಜಿ ಎಂದೆ. ವೈಸ್ ಚಾನ್ಸಲರ್ ಆಗಿ, ಕುಲಾಧಿಪತಿಗಳಲ್ಲ, ಕುಲಾಧಿಪತಿ ನಾನು, ಕುಲಪತಿ ನೀವಲ್ವಾ, ಯಾವಾಗ ಬಂದು ಸೇರ್ಕೋತೀರಾ ಅಂದರು. ಇಟ್ ವಾಸ್ ಎ ಶಾಕ್, ಪ್ಲೆಸೆಂಟ್ ಶಾಕ್ ಅಂತ ಹೇಳ್ಬೋದಲ್ಲ, ಹಂಗೆ. ಸುಮಾರು ಹೊತ್ತು 2.5 ಗಂಟೆ ಮಾತಾಡಿ ಒಂದು ಒಳ್ಳೆ ಊಟ ಹಾಕ್ಬಿಟ್ಟು ಕಳಿಸಿದ್ರು. ಆಮೇಲಿಂದ ಇಲ್ಲಿ ಬಂದು ಸೇರಿದೆ.